ಚುಕ್ಕಗಿರಿತಿನ ಪ್ರಶ್ನೆ ಸಂಖ್ಯೆ 1891 ನಮ್ಮ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಇವರನ್ನು ಕೇಳಬಯಸುತ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಮೊದಲನೇದಾಗಿ ಆರೋಗ್ಯ ಸಚಿವರಿಗೆ ಧನ್ಯವಾದ ತಿಳಿಸ್ತೀನಿ. ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಇರೋಂಥ HR ಅನುಮೋದನೆ ಕೊಟ್ಟರು ಮತ್ತು ನಮ್ಮ ತಾಲೂಕು ಆಸ್ಪತ್ರೆ ಅಪ್ಗ್ರೇಡ್ ಮಾಡಿಕೊಟ್ರು. ಬಟ್ ಈ ಒಂದು ವಿಷಯದಲ್ಲಿ ಮಾನ್ಯ ಅಧ್ಯಕ್ಷರೇ, ನಮ್ಮ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಉನ್ನತೀಕರಣಕ್ಕೆ ಮತ್ತು 3 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಇದು ಅಧಿಕಾರಿಗಳು ಇದು 4ನೇ ಸರಿ ಮಾನ್ಯ ಅಧ್ಯಕ್ಷರೇ ನಾನು ಕೇಳ್ತಾ ಇರೋದು. ಚುಕ್ಕೆಗಿರುತ್ತೆ ಪ್ರಶ್ನೆ ಆಯಿತು, ಎಲ್ಲ ರೀತಿ ಆಯಿತು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಈ ಇಲಾಖೆಯಿಂದ ಸರ್ಕಾರದಿಂದ ದುಡ್ಡಿನ ಅವಶ್ಯಕತೆ ಇಲ್ಲ, ಇದು KMRCಯಿಂದ ಅನುಮೋದನೆ ಆಗ್ತದೆ. 6 ವರ್ಷ HR ಪ್ಲಸ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ ನೀವು ಅನುಮೋದನೆ ಕಳಿಸಿ ಅಂತಂದರೆ ಇಲ್ಲೇ ಸುಮ್ಮನೆ ಸುತ್ತಿಸ್ತಾ ಇದ್ದಾರೆ. ನಾನು ಹಕ್ಕುಬಾಧ್ಯತಾ ಸಮಿತಿಯಲ್ಲಿ ಇರೋದ್ರಿಂದ ನಾನು ತುಂಬ ಬೇಸರ ಆಗಿದೆ ಅಧ್ಯಕ್ಷರೇ. ನನಗೆ ಯಾವ ಪ್ರತಿಷ್ಠೆ ಇಲ್ಲ. ಇಲ್ಲಿ ನಾನು ಮಾಡಿ ತೋರಿಸಿದ್ದೀನಿ ನೋಡಂತ ಕ್ಷೇತ್ರದಲ್ಲಿ ಹೇಳೋಕ್ಕೆ. ಅತಿ ಹಿಂದುಳಿದ ತಾಲೂಕಿದೆ, ತುಂಬ ನೆಗ್ಲೆಕ್ಟ್ ಆಗಿದೆ. ಇದಕ್ಕೆ ಒಂದು ಕೊಡಿ ಅಂತಂದ್ರೆ ಸುಮ್ಮನೆ ಯಾವುದೋ ಒಂದು ಕತೆ ಹೇಳ್ಕೊಂಡು ಅಗ್ಲಲ್ಲ ರೆಡಿಮೇಡ್ ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲ ಅಧ್ಯಕ್ಷರೇ, ನಾನು ಈ ಸರಿ ನಿಮ್ಮಿಂದ ಸಹಾಯ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಇದು ನನಗೆ ಸಾಕಾಗೋಗಿದೆ ಅಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಶ್ರೀನಿವಾಸ್ ಅವರು ಬಹಳ ಕಳಕಳಿ ಕಾಳಜಿ ಇಟ್ಕೊಂಡು ಎಲ್ಲ ಅವರ ಅಭಿವೃದ್ಧಿ ವಿಚಾರದಲ್ಲಿ, ಕ್ಷೇತ್ರ ಅಭಿವೃದ್ಧಿ ವಿಚಾರದಲ್ಲಿ ಬಹಳಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಮತ್ತು ಈಗಾಗಲೇ ಅವರು ಹೇಳಿದಾಗೆ ಅವರ ತಾಲೂಕು ಆಸ್ಪತ್ರೆಯನ್ನು ಕೂಡ ನಾವು ಸುಮಾರು 21 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಇಲ್ಲ 16.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಅಪ್ಗ್ರೇಡ್ ಕೂಡ ಮಾಡ್ತಾ ಇದ್ದೀವಿ. 100 ಬೆಡ್ಡಿಂದ 150 ಬೆಡ್ಗೆ 50 ಬೆಡ್ ಅಡಿಷನ್ ಕೊಟ್ಟಿದ್ದೀವಿ. ಮತ್ತು ಅದೇ ರೀತಿಯಾಗಿ ಬೇರೆ ಬೇರೆ ಕಾಮಗಾರಿಗಳು ಕೂಡ ಅವರ ಒಂದು ತಾಲೂಕಲ್ಲಿ ಕೂಡ ತಗೊಂಡಿದ್ದೇವೆ. ಅವ್ರು ಕೇಳಿರುವಂಥದ್ದು ಸಮುದಾಯ ಆರೋಗ್ಯ ಕೇಂದ್ರ ಅಂತ ಕೇಳಿದ್ದಾರೆ. ಅವರಲ್ಲಿ ಎಲಿಜಿಬಿಲಿಟಿ ಇರುವಂಥದ್ದು ಅವರ ಒಂದು ಮಾನದಂಡಗಳಿದೆ. ತಮಗೆ ಗೊತ್ತಿದೆ ಮಾನ್ಯ ಸಭಾಧ್ಯಕ್ಷರೇ, ಎಷ್ಟು ಜನಸಂಖ್ಯೆಗೆ ಎಷ್ಟು ಸಮುದಾಯ ಆರೋಗ್ಯ ಕೇಂದ್ರ ಇರಬೇಕು, ಎಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬೇಕು ಅಂತ. ಸೊ ಅವರಲ್ಲಿ ಈಗಾಗಲೇ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಹೆಚ್ಚಿಗೆ ಇರುವಂಥದ್ದು ಹೆಚ್ಚುವರಿ ಇದೆ. ಸೊ ಅದಕ್ಕೆ ನಾವು ಅದನ್ನು ಕೊಡೋಕೆ ಬರೋದಿಲ್ಲ ಅಂತ ಒಂದು. ಎರಡನೇದು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಡ ಅಲ್ಲಿ ಎಷ್ಟು ಜನಸಂಖ್ಯೆ ಆಧಾರದ ಪ್ರಕಾರ ಇರಬೇಕಾಗಿದೆ ಅದು ಕೂಡ ಇದೆ. ಅವ್ರು ಕೇಳ್ತಾ ಇರೋವಂಥ ನಮ್ಮ ಹತ್ರ KMRC ದುಡ್ಡಿದೆ, ನಮಗೆ ದುಡ್ಡಿನ ಸಮಸ್ಯೆ ಇಲ್ಲ, ಖರ್ಚು ಮಾಡೋದು. KMRC ದುಡ್ಡಿದೆ, ಖರ್ಚು ಮಾಡಬೇಕು. ಆದರೆ ಎಲ್ಲಿ ಅದರ ಅಗತ್ಯತೆ ಇದೆ, ಎಷ್ಟು ಜನಸಂಖ್ಯೆಗೆ ಎಷ್ಟು PHC ಇರಬೇಕು, ಎಷ್ಟು CHC ಇರಬೇಕು, ತಾಲೂಕು ಆಸ್ಪತ್ರೆ ಯಾವ ಥರ ಇರಬೇಕು, ಅದಕ್ಕೆ ಮಾನದಂಡಗಳಿದೆ. ನಾನು ಅದನ್ನು ದುಡ್ಡಿದೆ ಅಂತೇಳಿ ಉಲ್ಲಂಘನೆ ಮಾಡಿದೆ. ಎಲ್ಲ ಕಡೆ ಈಗ ಮಾನ್ಯ ಸಭಾಧ್ಯಕ್ಷರು ಆಗ ನೋಡೋಕೆ ಹೋದರೆ ಹಳೆ ಮೈಸೂರಿನಲ್ಲಿ ಬಹಳ ಎಕ್ಸೆಸ್ PHCಗಳಿದೆ ಮತ್ತು ಕೆಲವು ಭಾಗಗಳಲ್ಲಿ ಕಮ್ಮಿ PHCಗಳಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಹಿಂದೆಯಿಂದ ಮಾಡ್ಕೊಂಡ್ ಬಂದಿಲ್ಲ. ಸೊ ಹಿಸ್ಟಾರಿಕಲಿ ಅದನ್ನ ಕರೆಕ್ಟ್ ಮಾಡಕ್ ನೋಡೋಣ. ಇಲ್ಲಿ ಕರೆಕ್ಟ್ ಆಗಿದೆ ಇವ್ರದ್ದು. ಮತ್ತೆ ST ಪಾಪ್ಯುಲೇಷನ್ ಇದೆ, ಅದಕ್ಕೆ ಕೊಡಿ ಅಂತ ಹೇಳ್ತಾರೆ. ನಮ್ಮಲ್ಲಿ ST ಪಾಪ್ಯುಲೇಷನ್ ಇದೆ, SC ಪಾಪ್ಯುಲೇಷನ್ ಇದೆ, ಅದಕ್ಕೆ ಆರೋಗ್ಯ ಕೇಂದ್ರ ಕೊಡಬೇಕು ಅಂತ ಏನಿಲ್ಲ. ಅದು ಗುಡ್ಡಗಾಡ ಪ್ರದೇಶ ಆದರೆ ಅದಕ್ಕೆ ಬೇರೆ ಮಾನದಂಡ ಇದೆ, ಮತ್ತು ಬೇರೆ ಪ್ರದೇಶ ಆದರೆ ಅದಕ್ಕೊಂದು ಅದ್ರ ಪ್ರಕಾರ ಇದೆ. ಮಾನ್ಯ ಸಭೆ KMRC ದುಡ್ಡು ಬೇರೆದಕ್ಕೆ ಉಪಯೋಗ ಮಾಡೋಣ. ಅದಕ್ಕೋಸ್ಕರ ಕಾನೂನು ಪ್ರಕಾರ ನಾನು ಅಲ್ಲಿ ಕೊಡೋಕೆ ಬರೋದಿಲ್ಲ ಅಂತ ಇದ್ದಾಗ, ನಮ್ಮ ಗೈಡ್ಲೈನ್ಸ್ ಪ್ರಕಾರ, ನಮ್ಮ ರೂಲ್ಸ್ ಪ್ರಕಾರ, ಮತ್ತೆ ನಾನು ಅವರು ಪಾಪ ಅವರ ಆಸಕ್ತಿ ಇದೆ, ಇನ್ನೂ ಹೆಚ್ಚು ಮಾಡಬೇಕು, ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ಅವ್ರಿಗೆ ಶ್ರೀನಿವಾಸ್ ಅವರು ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಇದು ನಾನು ಅವರಿಗೆ ಉತ್ತರವನ್ನು ಅನೇಕ ಬಾರಿ ಹೇಳಿದ್ದೇನೆ. ಬೇರೆ ಎಲ್ಲ ವಿಷಯಗಳನ್ನ ಸ್ಪಂದನೆ ನೀಡ್ತಾ ಇದ್ದೀವಿ ಅವ್ರಿಗೆ. ನಾವು ಅವರ ಆಸ್ಪತ್ರೆ ಅಭಿವೃದ್ಧಿಗೆ ಇರ್ಬೋದು, ಬೇರೆ ಬೇರೆ ಮೂಲಭೂತ ಸೌಕರ್ಯಗಳಿಗೆ, ಮತ್ತು ಅನೇಕ ಬೇರೆ ಬೇರೆ ಅವರ PHCಗಳ ಇಂಪ್ರೂವ್ಮೆಂಟ್ಗೆ ಸುಮಾರು ನಾವು ಅವರ ಕ್ಷೇತ್ರಕ್ಕೆ 27 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಬಂದ ಮೇಲೆ ಈ ಬೇರೆ ಬೇರೆ ಎಲ್ಲ ಕಾಮಗಾರಿಗಳು ತಗೊಂಡಿರ್ತಕ್ಕಂಥದ್ದು. ಸೊ ಅದು ನಾವು ತಗೊಂಡಿದ್ದೇವೆ. ಇದು ಈಗಿನ ಇದ್ರ ಪ್ರಕಾರ ಮಾಡಕ್ ಬರೋದಿಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಮಾನ್ಯ ಸಭಾಧ್ಯಕ್ಷರು. ಮಾನ್ಯ ಅಧ್ಯಕ್ಷರೇ, ಇದೇ ಉತ್ತರನೇ ಇದು ತಪ್ಪು ಮಾಹಿತಿ ಅಂತ ನಾನು ಮುಂಚೆ ಹಲವಾರು ಬಾರಿ ಹೇಳ್ತಾ ಇದ್ದೀನಿ. ನಮ್ಮದು ಕೂಡ್ಲಿಗಿ ತಾಲೂಕು, ಕೊಟ್ಟೂರು ತಾಲೂಕು ಹೊಸದು 5 ವರ್ಷದಿಂದ ವಿಂಗಡಣೆ ಆಗಿದೆ. ಈಗ ಪಾಪ್ಯುಲೇಷನ್ ಮಾತ್ರ ಕೂಡ್ಲಿಗಿ ತಾಲೂಕು ಅಂತೇಳಿ ಕೊಟ್ಟೂರ್ದು ಸೇರಿಸ್ಕೊಂಡು ಕೊಡ್ತಾ ಇದ್ದಾರೆ. ಅದಕ್ಕೆ ಕೂಡ್ಲಿಗಿ ಕೊಟ್ಟೂರು ಪ್ರಾಥಮಿಕ ಆರೋಗ್ಯಗಳು ಒಟ್ಟಿಗೆ ಸೇರಿಸ್ಬಿಟ್ಟು ಇವರು ಲೆಕ್ಕ ಕೊಡ್ತಾ ಇದ್ದಾರೆ. ನಮ್ಮ ತಾಲೂಕಲ್ಲಿ ಇರೋದು 5, ಕೊಟ್ಟೂರದು ಬಿಟ್ಟರೆ 2 ಸಪ್ರೇಟ್ ಆಗ್ತದೆ. ಅದನ್ನು ಬಿಟ್ಟು ಇವರು ಮತ್ತೆ ಒಂದು ಡಿಕ್ರೀಸಿಂಗ್ ಗ್ರೋತ್ ರೇಟ್ ಮೆಥಡ್ ಅಂತೇಳ್ಬಿಟ್ಟು ಒಂದು ಮಾಡಿಕೊಂಡು ಕೂಡ್ಲಿಗಿ ಕೊಟ್ಟೂರು ಸೇರಿ 2,16,943 ಪಾಪ್ಯುಲೇಷನ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಅಧ್ಯಕ್ಷ. ಮುಂದಿನ ವರ್ಷಕ್ಕೆ ಎಷ್ಟಾಗುತ್ತೆ ಅಧ್ಯಕ್ಷರೇ? ಕೂಡ್ಲಿಗಿ ಕೊಟ್ಟೂರು ಸೇರಿ ಪ್ರೆಸೆಂಟ್ ಪಾಪ್ಯುಲೇಷನ್ 3.5 ಲಕ್ಷ ಇದೆ. ಇವರು ಡಿಕ್ರೀಸಿಂಗ್ ಗ್ರೋತ್ ಮೆಥಡ್ ಅಂದರೆ ಇವ್ರು ಹೇಳೋದು ಅಧ್ಯಕ್ಷರೇ,
ಆದರೆ ಅರ್ಬನೈಸೇಷನ್ ಆಗ್ತಾ ಇದೆ, ರೂರಲ್ ಪಾಪ್ಯುಲೇಷನ್ ಮೇಲೆ ನಾವು PHC ಕೊಡ್ತೀವಿ, ಅರ್ಬನೈಸೇಷನ್ ಆಗುತ್ತೆ, 1.5 ಲಕ್ಷ ಜನ ಅರ್ಬನೈಸೇಷನ್ ಆಗ್ತಾರೆ ಅಂತೇಳಿ ಇವ್ರು ಹೇಳ್ತಾರೆ. ನಾನು ಕಾಯ್ತೀನಿ ಅಧ್ಯಕ್ಷರೇ, ಇನ್ನೊಂದು ವರ್ಷನೂ ಕಾಯ್ತೀನಿ. ಆದರೆ ಸದನಕ್ಕೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಇದು ಈ 3.5 ಲಕ್ಷ ಇರೋದು 2.25 ಲಕ್ಷ ಆಗ್ಬಿಟ್ಟು ಎಲ್ಲ ನಿಮಗೆ PHCಗಳು ಬರೋದಿಲ್ಲ ಮಾನದಂಡಗಳಂತೇಳಿ, ಇಲ್ಲದೊಂದು ಮಾನದಂಡಗಳು ತಂದಿಟ್ಕೊಂಡ್ಬಿಟ್ಟು ಈಗ ನಮಗೆ ಆಗ್ಲಲ್ಲ ಇದು ಹೇಳ್ತಾ ಇದ್ದಾರೆ. ಮಾನ್ಯ ಸಚಿವರಿಂದ ತಪ್ಪು ಮಾಹಿತಿ ಕೊಡಿಸ್ತಾ ಇದ್ದಾರೆ. ಮತ್ತೆ ನಾನು ಯಾಕೆ ST ಪಾಪ್ಯುಲೇಷನ್ ಅಂತಂದ್ರೆ ಯಾವುದಾದ್ರೂ ಒಂದು ಮಾನದಂಡ, ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಭಾಷಣದಲ್ಲಿ ಹೇಳಿದ್ದಾರೆ, ಇವೆಲ್ಲ ಕಲ್ಯಾಣ ಕರ್ನಾಟಕ ಪ್ರದೇಶ ಮತ್ತು ಗಣಿಬಾಧಿತ ಪ್ರದೇಶಗಳು ವಿಶೇಷ ಆಸಕ್ತಿ ವಹಿಸ್ತೀವಿ, ವಿಶೇಷ ಒತ್ತು ಕೊಟ್ಟು ಅಲ್ಲಿ ಆರೋಗ್ಯ ಶಿಕ್ಷಣಕ್ಕೆ ಒತ್ತು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಯಾವುದಾದ್ರೂ ಒಂದು ಮಾನದಂಡದಲ್ಲಿ ಕೊಡಿ ಅಂತ ನಾನು ಕೇಳಿರೋದು. ಪ್ರಶ್ನೋತ್ತರ ಈಗ ನಿಮ್ದು ಉತ್ತರ ಕೊಟ್ಟಿದ್ದಾರೆ. ಇದು ತಪ್ಪು ಮಾಹಿತಿ ಇದೆ. ಮಾಹಿತಿ ಸರಿ ಇಲ್ಲ, ಜನಸಂಖ್ಯೆ ಸರಿ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಹತ್ರ ಇರುವಂತ ಮಾಹಿತಿ ನಾವು ಹೇಳಿದ್ದೇವೆ. ಆದ್ರೂ ಕೂಡ ಅವರನ್ನ ನಾನು ಪ್ರತ್ಯೇಕವಾಗಿ ಕರೆಸಿ ಅವರ ಏನು ಮಾಹಿತಿ ಅವ್ರ ಹತ್ರ ಇದೆ, ನಮ್ಮ ಹತ್ರ ಏನು ಮಾಹಿತಿ, ಅದ್ರ ಏನಾದ್ರು ವ್ಯತಿರಿಕ್ತ ಏನಾದ್ರು ಇದ್ರೆ ಆಗ್ತಕ್ಕಂಥದ್ದು ಇದ್ರೆ ಖಂಡಿತವಾಗಿ ಅದನ್ನ ಸರಿಪಡಿಸಿ ಅವ್ರಿಗೆ ಅರ್ಹತೆ ಇದ್ರೆ ನಮ್ಗೇನು ಕೊಡೋದಕ್ಕೆ ಸಮಸ್ಯೆನೇ ಇಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಹತ್ರ ದುಡ್ಡೇನು ಖರ್ಚು ಮಾಡ್ಬೇಕಾಗಿಲ್ಲ. KMERC ದುಡ್ಡು ಕೊಡ್ತಾ ಇದಾರೆ, ಅವ್ರು ಮಾಡ್ತಾರೆ, ನಮ್ಗೇನು ಸಮಸ್ಯೆನೇ ಇಲ್ಲ. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಕರೆಸ್ತೀನಿ, ಮಾತನಾಡ್ತೀನಿ. ಅವರ ಒಂದು ಮಾಹಿತಿ, ನಮ್ಮ ಮಾಹಿತಿ ಎರಡನ್ನು ಕೂಡ ಜೊತೆಲಿ ಇಟ್ಕೊಂಡು ಒಂದು ಇತ್ಯರ್ಥಕ್ಕೆ ಬರೋಣ. ಶ್ರೀನಿವಾಸ್ ಅವರೇ, ಆಯ್ತಾ ಸರ್? ನಾನು ಜಿಲ್ಲಾಧಿಕಾರಿಗಳಿಂದ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.